ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕೋ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಪವನ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಪರಮಾತ್ಮ ಅನೇಕ ಜೀವರಲ್ಲಿ, ಅನೇಕ ದೇವತೆಗಳಲ್ಲಿ ಆಯಾ ಶಬ್ದವಾಚ್ಯನಾಗಿದ್ದುಕೊಂಡು ಆ ಒಂದು ವಿಭೂತಿ ರೂಪದಿಂದ ತನ್ನಿಯಾಮಕನಾಗಿ ವಾಸವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಪವನಃ ಪವತಾಮಸ್ಮಿ, ಪವತಾಂ ಪವನಃ ಅಸ್ಮಿ. ಪವತಾಂ ಅಂದರೆ ಪಾಲನೆ ಮಾಡತಕ್ಕಂಥವ್ರು ಅಂತ, ಪಾಲಿಸುವವರು. ಪಾಲಿಸುವವರಿಗೆ ಪೂಜ್ಯನಾದ್ದರಿಂದ ಇವನು ಪವನ ಶಬ್ದ ವಾಚ್ಯನಾಗಿದ್ದಾನೆ. ಮತ್ತು ಪವನ ಅಂದರೆ ಇನ್ನೊಂದು ಅರ್ಥ ಇದೆ. ಪವತಾಮ್ ಅಂದರೆ ಶುದ್ಧಿಯನ್ನುಂಟು ಮಾಡತಕ್ಕಂತಹ ವಸ್ತುಗಳು ಅಥವಾ ವೇಗವುಳ್ಳಂತಹ ವಸ್ತುಗಳು. ಇವುಗಳ ಮಧ್ಯದಲ್ಲಿ ನಾನು ಪವನನಲ್ಲಿದ್ದು, ವಾಯುವಿನಲ್ಲಿದ್ದು, ಅದಕ್ಕೆ ಇತರ ಅಂತಹ ವಸ್ತುಗಳಿಗಿಂತ ವಿಶಿಷ್ಟತೆಯನ್ನು ತಂದುಕೊಡುತ್ತಾ ಪವನ ಎಂಬ ಹೆಸರುಳ್ಳ ವಿಭೂತಿ ರೂಪನು ನಾನಾಗಿದ್ದೇನೆ ಅಂತ ಇದರ ಅರ್ಥ. ಪವತಃ ಪವತಾಮಸ್ಮಿ. ರಾಮಃ ಶಸ್ತ್ರಭೃತಾಂ ಅಹಂ, ಶಸ್ತ್ರಭೃತಾಂ ಅಹಂ ರಾಮಃ. ಈ ಪರಮಾತ್ಮ ಲೋಕವನ್ನು ಸಂತೋಷಪಡಿಸೋನಾದ್ದರಿಂದ ಅವನು ರಾಮ, ಸರ್ವಶ್ರೇಷ್ಠನಾದ್ದರಿಂದ ಅವನು ರಾಮ. ಶಸ್ತ್ರಭೃತಾಂ, ಶಸ್ತ್ರಧಾರಿಗಳ ಮಧ್ಯದಲ್ಲಿ ರಾಮನೆಂಬ ಹೆಸರುಳ್ಳ ಪ್ರತ್ಯಕ್ಷ ವಿಭೂತಿ ರೂಪ ನಾನು ಅಂತ. ರಾಮ ಅಂದರೆ ಏನು? ರಾಮ ಅಂದರೆ ಲೋಕವನ್ನು ಸಂತೋಷಪಡಿಸುವುದರಿಂದ ಅವನಿಗೆ ರಾಮ ಅಂತ ಹೇಳೋದು. ಸರ್ವಶ್ರೇಷ್ಠನಾದ್ದರಿಂದ ಅವನಿಗೆ ರಾಮ ಅಂತ ಹೇಳೋದು. ಆನಂದರೂಪೋ ನಿಷ್ಪರಿಣಾಮ ಏಷಃ ಲೋಕಸ್ಯ ತಸ್ಮಾತ್ ರಮತೆ ತೇನ ರಾಮಃ ಅಂತ ಪ್ರಮಾಣ ಇದೆ. ಇನ್ನು ರಮಶ್ಚ ಅಮಶ್ಚ ರಾಮಃ. ಶಸ್ತ್ರಧಾರಿಗಳೆಲ್ಲರಿಗೂ ತಾನು ಶ್ರೇಷ್ಠನಾಗಿ ರಾಮರೂಪದಿಂದ ಇದ್ದೇನೆ. ಇದು ಪರಮಾತ್ಮನ ಸಾಕ್ಷಾತ್ ರೂಪ. ರಾಮ ಎಂಬುದು ಸಾಕ್ಷಾತ್ ರೂಪ. ಇನ್ನು ಝಷಾಣಾಂ ಮಕರಶ್ಚಾಸ್ಮಿ. ಝಷ ಅಂದರೆ ಈ ಜಲಚರ ಪ್ರಾಣಿ, ಮೊಸಳೆ, ಮೀನು ಎಲ್ಲವೂ ಝಷ. ಝಷಾಣಾಂ ಮಕರಶ್ಚಾಸ್ಮಿ. ಜಲಚರ ಪ್ರಾಣಿಗಳಲ್ಲಿ ಈ
ಇರತಕ್ಕಂತಹ ಮಕರ, ಆ ಮಕರದಲ್ಲಿ ಇದ್ದುಕೊಂಡು ತನ್ಯಾಮಕನಾಗಿ ಮಕರ ಶಬ್ದ ವಾಚ್ಯನಾಗಿ ಇದ್ದೇನೆ. ಮಕರ ಅಂದರೆ ಏನು? ಮಕರಃ ಮಾನಕೃತತ್ವಾಚ್ಯ ಅಂತ ಹೇಳಿದ್ರಿಂದ ಈ ಸಾಮಾನ್ಯ ಜನರಿಗೆ ಅಲ್ಪಜ್ಞಾನವನ್ನು ಕೊಡತಕ್ಕಂಥವನು ಅಂತ ಅರ್ಥ. ಮಕರ ಅಂದರೆ ಮಾನಕೃತತ್ವಾತ್, ಮಕರಃ ಮಾನಕೃತತ್ವಾತ್, ಅಲ್ಪಜ್ಞಾನವನ್ನು, ಸಾಮಾನ್ಯ ಜನರಿಗೆ ಅಲ್ಪಜ್ಞಾನವನ್ನು ಕೊಡುವುದರಿಂದ ಮಕರ ಶಬ್ದವಾಚ್ಯನಾಗಿ ಮೊಸಳೆಯಲ್ಲಿದ್ದುಕೊಂಡು ಮೀನು ಮೊದಲಾದ ಪ್ರಾಣಿಗಳಿಗಿಂತ ಶ್ರೇಷ್ಠತ್ವವನ್ನು ಕೊಡುತ್ತಾ ತನ್ಯಾಮಕನಾಗಿ ಮೊಸಳೆಯಲ್ಲಿ ಇದ್ದೇನೆ ಅಂತ ಅರ್ಥ. ಸ್ರೋತಸಾಮಸ್ಮಿ ಜಾಹ್ನವಿ, ಈ ಸಂಸಾರದಲ್ಲಿ ಈ ಸಂಸಾರವು ಅಸಾರ ಅಂತ ತಿಳಿದುಕೊಂಡು ಆ ಸಂಸಾರವನ್ನು ಯಾರು ಬಿಡ್ತಾರೋ ಅವರಿಗೆ ನಾನು ರಕ್ಷಕನಾಗಿದ್ದೇನೆ. ಆದ್ದರಿಂದ ಜಾಹ್ನವಿ ಶಬ್ದವಾಚ್ಯನಾಗಿದ್ದೇನೆ. ಜಾಹ್ನವಿ ಅಂದರೆ ಜಹತಾಂ ಸ್ಥಾನಂ ಜಾಹ್ನವಿ. ಜಹತಾಂ, ಯಾರು ಸಂಸಾರವನ್ನು ತೊರೆದಿದ್ದಾರೋ ಅವರಿಗೆ ನಾನೇ ಸ್ಥಾನ, ನಾನೇ ರಕ್ಷಕ, ನಾನೇ ಆಶ್ರಯ ಎಂಬ ಅರ್ಥದಲ್ಲಿ ಜಾಹ್ನವಿ ಶಬ್ದವಾಚ್ಯನಾಗಿ ಜಾಹ್ನವಿ ಇರತಕ್ಕಂತಹ ಗಂಗೆಗೆ ಎಲ್ಲ ನದಿಗಳಿಗಿಂತಲೂ ಶ್ರೇಷ್ಠತೆಯನ್ನು ಕೊಡುತ್ತಾ ತನ್ಯಾಮಕನಾಗಿ ಗಂಗೆಯಲ್ಲಿ ವಾಸವಾಗಿದ್ದೇನೆ ಅಂತ ಇದರ ಅಭಿಪ್ರಾಯ. ಇನ್ನು ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಂ ಅರ್ಜುನ. ಇನ್ನು ಈ ಪ್ರಪಂಚದಲ್ಲಿ ಯಾವ್ಯಾವ ಭೂತಗಳು ಸೃಷ್ಟಿಯಾಗಿದ್ದಾವೆ, ಯಾವ್ಯಾವ ಪ್ರಾಣಿಗಳು, ಆ ಎಲ್ಲ ಜೀವಿಗಳಿಗೆ ನಾನು ಸೃಷ್ಟಿಕರ್ತ ಹಾಗೂ ಪಾಲಕ. ಸರ್ಗಾಣಾಂ ಅಂದರೆ ಈ ಪ್ರಪಂಚದಲ್ಲಿ ಸೃಷ್ಟಿಸಲ್ಪಟ್ಟಂತಹ ಎಲ್ಲ ಪ್ರಾಣಿಗಳಿಗೂ ನಾನು ಆದಿ ಅಂತ ಮಧ್ಯ, ಅಂದರೆ ನಾನೇ ಸೃಷ್ಟಿಕರ್ತ, ನಾನೇ ಪಾಲಕ, ನಾನೇ ಪಾಲಕನಾಗಿದ್ದೇನೆ. ಸರ್ಗಾಣಾಂ ಆದಿರಂತಶ್ಚ, ಎಲ್ಲ ವಸ್ತುಗಳ ಸ್ಥಿತಿ, ಸೃಷ್ಟಿ, ಸ್ಥಿತಿ, ಲಯ ಇವುಗಳಿಗೆ ನಾನು ಕಾರಣನಾಗಿದ್ದೇನೆ ಅಂತರ್ಥ. ಇನ್ನು ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ಪರಮಾತ್ಮ ಜ್ಞಾನಸ್ವರೂಪನಾದ್ದರಿಂದ ಮತ್ತು ಜೀವರ ಅಧಿಪತಿಯಾದ್ದರಿಂದ ಅವನು ಅಧ್ಯಾತ್ಮ ಶಬ್ದ ವಾಚ್ಯನಾಗಿದ್ದಾನೆ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ಅಧ್ಯಾತ್ಮ ಶಬ್ದ ವಾಚ್ಯನಾಗಿದ್ದಾನೆ. ಅಧ್ಯಾತ್ಮಂ ಆತ್ಮನಾಂ ಪತಿ, ಆತ್ಮನಾಂ ಪತಿ, ಎಲ್ಲ ಜೀವರ ಅಧಿಪತಿ, ಆದ್ದರಿಂದ ಅವನು ಅಧ್ಯಾತ್ಮ. ಜ್ಞಾನಸ್ವರೂಪನಾದ್ದರಿಂದ ಅವನು ಅಧ್ಯಾತ್ಮ. ಹೀಗೆ ಅಧ್ಯಾತ್ಮ ಶಬ್ದವಾಚ್ಯನಾಗಿ ಇದ್ದುಕೊಂಡು ಈ ಅಧ್ಯಾತ್ಮ ವಿದ್ಯೆ, ಬ್ರಹ್ಮವಿದ್ಯೆ ಅಂತೇನಿದೆ, ಆ ಬ್ರಹ್ಮವಿದ್ಯೆಗೆ ಉಳಿದ ವಿದ್ಯೆಗಳಿಗಿಂತ ಶ್ರೇಷ್ಠತ್ವವನ್ನು ಕೊಡುತ್ತಾ ಆ ಬ್ರಹ್ಮವಿದ್ಯೆಗೆ ನಿಯಾಮಕನಾಗಿ ಅದರಲ್ಲಿ ನಾನು ವಾಸವಾಗಿದ್ದೇನೆ ಅಂತ ಅರ್ಥ. ವಾದ ಪ್ರವದತಾಮಹಂ, ವಾದ ವಿವಾದಗಳಲ್ಲಿ ವಾದ, ಜಲ್ಪ, ವಿತಂಡ ಅಂತೆಲ್ಲ ಪ್ರಭೇದಗಳಿವೆ. ಪರಮಾತ್ಮ ಸಕಲ ಶಬ್ದವಾಚ್ಯನಾದ್ದರಿಂದ ವಾದ ಶಬ್ದವಾಚ್ಯನೂ ಆಗಬೇಕಲ್ಲ ಅವನು. ವಾದ ಶಬ್ದವಾಚ್ಯನಾಗಿ ವಾದ ಅವಾಚ್ಯತ್ವತೋ ಹರಿಹಿ, ಪರಮಾತ್ಮ ವಾದ ಶಬ್ದವಾಚ್ಯನಾಗಿದ್ದಾನೆ. ವಾದ, ಜಲ್ಪ, ವಿತಂಡ ಇವುಗಳನ್ನು ನಡೆಸ್ತಕ್ಕಂತಹ ಜನರಲ್ಲಿ ವಾದವೆಂಬ ಪ್ರಭೇದಕ್ಕೆ ನಿಯಾಮಕನಾಗಿ ನಾನು ವಾದದಲ್ಲಿ ವಾಸವಾಗಿದ್ದೇನೆ. ಇಲ್ಲಿಯೇ ಶಾಸ್ತ್ರಾರ್ಥ ಚರ್ಚೆ ನಡೆಯಲಿ
ಅಂತಹ ಶಾಸ್ತ್ರಾರ್ಥ ಚರ್ಚೆಯಲ್ಲಿ ಈ ಯಾರು ತೊಡಗಿರ್ತಾರೆ ಅವರಲ್ಲಿರ್ತಕ್ಕಂತಹ ವಾದರೂಪ ಚರ್ಚೆಯಲ್ಲಿದ್ದುಕೊಂಡು ಆ ವಾದಕ್ಕೆ ಇತರ 2 ವಿಧವಾಗಿರತಕ್ಕಂತಹ ಜಲ್ಪ ವಿತಂಡ ಅವುಗಳಿಗಿಂತಲೂ ವಾದ ಎಂಬುದು ಶ್ರೇಷ್ಠ, ವಾದಕ್ಕೆ ಶ್ರೇಷ್ಠತೆಯನ್ನು ತಂದುಕೊಡ್ತಾ ವಾದ ಎಂಬ ಹೆಸರುಳ್ಳವನಾಗಿದ್ದೇನೆ. ಅಕ್ಷರಾಣಾಂ ಅಕಾರೋಸ್ಮಿ, ಅಕ್ಷರಗಳಲ್ಲಿ ನಾನು ಅಕಾರನಾಗಿದ್ದೇನೆ ಅಂತ. ಅಕಾರ ಎಂಬುದು ಪರಮಾತ್ಮನ ಹೆಸರು. ಅಕಾರ ಸರ್ವವಾಗಾತ್ಮ ಅಂತ ಬರುತ್ತೆ. ಅಕಾರ ಹೆಸರುಳ್ಳವನಾದ್ದರಿಂದ ಅಕಾರ ಶಬ್ದ ವಾಚ್ಯನಾಗಿ ಅಕಾರಕ್ಕೆ ನಿಯಾಮಕನಾಗಿ ಇತರ ಅಕ್ಷರಗಳಿಗಿಂತ ಈ ಅಕಾರಕ್ಕೆ ಶ್ರೇಷ್ಠತ್ವವನ್ನು ಕೊಡುತ್ತಾ ಆ ಅಕಾರದಲ್ಲಿ ವಾಸವಾಗಿದ್ದೇನೆ ಅಂತ ಅದರ ಅರ್ಥ. ದ್ವಂದ್ವಃ ಸಾಮಾಸಿಕಸ್ಯ ಚ, ಸಾಮಾಸಿಕಸ್ಯ ಚ ದ್ವಂದ್ವಃ, ಸಾಮಾಸಿಕ ಅಂದರೆ ಸಮಾಸ ಅಂತ. ಸಮಾಸಗಳಲ್ಲಿ ನಾನು ದ್ವಂದ್ವನಾಗಿದ್ದೇನೆ ಅಂತ. ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸ. ಸಮಾಸಗಳ ಮಧ್ಯೆ ಸಾಮಾಸಿಕಸ್ಯ ದ್ವಂದ್ವಃ, ಸಾಮಾಸಿಕ ಅಂದರೆ ಸಮಾಸಗಳ ಸಮೂಹ, ಅಂದರೆ ಸಮಾಸಗಳಲ್ಲಿ ಸಮಾಸಗಳ ಮಧ್ಯದಲ್ಲಿ ದ್ವಂದ್ವಃ, ದ್ವಂದ್ವ ಸಮಾಸದಲ್ಲಿ ನಾನಿದ್ದು ಆ ದ್ವಂದ್ವ ಸಮಾಸಕ್ಕೆ ಇತರ ಸಮಾಸಗಳಿಗಿಂತ ಮಹತ್ವವನ್ನು ತಂದುಕೊಡ್ತಾ ನಾನು ದ್ವಂದ್ವ ಶಬ್ದ ವಾಚ್ಯನಾಗಿ ಅದರಲ್ಲಿ ಇದ್ದೇನೆ ಅಂತ ಇದರ ಅಭಿಪ್ರಾಯ. ಪರಮಾತ್ಮ ಒಳಗೂ ಹೊರಗೂ ದ್ವಿವಿಧ ರೂಪವುಳ್ಳವನಾದ್ದರಿಂದ ಆದರೆ ದ್ವಂದ್ವ ಶಬ್ದ ವಾಚ್ಯನಾಗಿದ್ದಾನೆ. ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಹೇಳಿದ ಹಾಗೆ ಆ ದ್ವಿವಿಧ ರೂಪಗಳಲ್ಲಿ 8 ವಿಧವಾಗಿರತಕ್ಕಂಥ ಸಮಾಸಗಳಲ್ಲಿ ದ್ವಂದ್ವ ಸಮಾಸಕ್ಕೆ ಶ್ರೇಷ್ಠತ್ವವನ್ನು ಕೊಡುತ್ತಾ ಆ ಸಮಾಸದಲ್ಲಿ ಪರಮಾತ್ಮ ವಾಸವಾಗಿದ್ದಾನೆ ಅಂತ ಅರ್ಥ. ಅಹಮೇವ ಅಕ್ಷಯ ಕಾಲಃ, ಅಕ್ಷಯ ಎನಿಸಿರತಕ್ಕಂತಹ ಈ ತ್ರಿಕಾಲ ಪ್ರವಾಹ ಅದರಲ್ಲಿ ನನ್ನ ರೂಪ ಅಕ್ಷಯ ಕಾಲ ರೂಪ ಅಂತ. ಅಕ್ಷಯ ಕಾಲ ರೂಪ, ಅಕ್ಷಯ ಕಾಲ ಅಂದರೆ ನಾಶರಹಿತವಾಗಿರತಕ್ಕಂತಹ, ನಾಶರಹಿತನಾದ್ದರಿಂದ ಅಕ್ಷಯ ಶಬ್ದ ವಾಚ್ಯನಾಗಿ, ಸಂಹಾರಕನಾದ್ದರಿಂದ ಕಾಲನಾಮಕನಾಗಿ ಅಕ್ಷಯ ಕಾಲದಲ್ಲಿ ನಾನು ಇದ್ದೇನೆ ಅಂತ ಇದರ ಅಭಿಪ್ರಾಯ. ಧಾತಾಹಂ ವಿಶ್ವತೋಮುಖಃ, ಧಾತ ಈ ಜಗತ್ತಿನ ಧಾರಣೆಯನ್ನು ಪೋಷಣೆಯನ್ನು ಮಾಡ್ತಕ್ಕಂಥವನು ಪರಮಾತ್ಮ. ಮತ್ತು ವಿಶ್ವತೋಮುಖ, ಎಲ್ಲ ದಿಕ್ಕುಗಳಲ್ಲಿ ಮುಖವುಳ್ಳವನು. ಎಲ್ಲ ದಿಕ್ಕುಗಳಲ್ಲಿ ಮುಖವುಳ್ಳವನು ಅಂದರೆ ಚತುರ್ಮುಖ ಬ್ರಹ್ಮ. ಎಲ್ಲ ದಿಕ್ಕುಗಳಲ್ಲಿ ಮುಖವುಳ್ಳವನಾದ್ದರಿಂದ ಚತುರ್ಮುಖನಿಗೆ 4 ಮುಖ ಇವೆ. ಅಂತೆಯೇ ನಾನು ಚತುರ್ಮುಖನಂತೆ ಎಲ್ಲ ದಿಕ್ಕುಗಳಲ್ಲಿಯೂ ಮುಖವುಳ್ಳವನಾದ್ದರಿಂದ ವಿಶ್ವತೋಮುಖನಾಗಿ ಚತುರ್ಮುಖನಲ್ಲಿ ನಾನು ವಾಸವಾಗಿದ್ದು ಧಾತಾ ಶಬ್ದ ವಾಚ್ಯನಾಗಿದ್ದೇನೆ. ಧಾತ ಅಂದರೆ ಜಗತ್ತಿನ ಧಾರಣೆ ಮಾಡ್ತಕ್ಕಂಥವನು, ಜಗತ್ತಿನ ಪೋಷಣೆ ಮಾಡ್ತಕ್ಕಂಥವನು. ಮತ್ತು ಸಮಸ್ತ ದಿಕ್ಕುಗಳಲ್ಲಿ ಮುಖವುಳ್ಳವನಾದ್ದರಿಂದ ಚತುರ್ಮುಖನಲ್ಲಿ ವಾಸವಾಗಿದ್ದೇನೆ ಅಂತ ಅದರ ಅಭಿಪ್ರಾಯ. ಮೃತ್ಯು ಸರ್ವಹರಶ್ಚಾಹಂ, ನಾನು ಮೃತ್ಯು ಸರ್ವಸಂಹಾರಕರ್ತನಾದ್ದರಿಂದ ಮೃತ್ಯುವಿನಲ್ಲಿದ್ದುಕೊಂಡು ಮುಖ್ಯವಾಗಿ ನಾನೇ ಎಲ್ಲವನ್ನು ನಾಶ ಮಾಡುವನಾದ್ದರಿಂದ ಮೃತ್ಯು ಎಂಬ ಹೆಸರುಳ್ಳವನಾಗಿದ್ದೇನೆ. ಸರ್ವಹರಃ
ಅಂದರೆ ಎಲ್ಲರನ್ನೂ ನಾಶ ಮಾಡತಕ್ಕಂಥವನು. ಮೃತ್ಯುವಿನಲ್ಲಿದ್ದು ಮುಖ್ಯವಾಗಿ ಎಲ್ಲರನ್ನು ನಾನೇ ನಾಶ ಮಾಡೋನಾದ್ದರಿಂದ, ನಾನೇ ಸರ್ವಸಂಹಾರಕರ್ತೃ ಆದ್ದರಿಂದ ಮೃತ್ಯು ಶಬ್ದವಾಚ್ಯನಾಗಿ ಮೃತ್ಯುವಿನ ನಿಯಾಮಕನಾಗಿ ಮೃತ್ಯುವಿನಲ್ಲಿ ವಾಸವಾಗಿದ್ದೇನೆ ಅಂತದರರ್ಥ. ಉದ್ಭವಶ್ಚ ಭವಿಷ್ಯತಾಂ, ಭವಿಷ್ಯತಾಂ ಉದ್ಭವ, ಈ ಮನುಷ್ಯ ಜನ್ಮಕ್ಕೆ ಕಾರಣನಾದ್ದರಿಂದ ಉದ್ಭವ ಶಬ್ದವಾಚ್ಯನಾಗಿ ಯಾರ್ಯಾರು ಹುಟ್ಟುತ್ತಾರೋ ಭವಿಷ್ಯತಾಂ ಹುಟ್ಟತಕ್ಕಂಥವರ ಹುಟ್ಟುವಿಕೆಗೆ ನಿಯಾಮಕನಾಗಿ ಅವರಲ್ಲಿ ವಾಸವಾಗಿದ್ದೇನೆ ಅಂತ ಅದರ ಅಭಿಪ್ರಾಯ. ಕೀರ್ತಿ ಶ್ರೀ ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಪರಮಾತ್ಮನು ಸಕಲರಿಂದ ಕೀರ್ತಿಸಲ್ಪಡುವನಾದ್ದರಿಂದ ಕೀರ್ತಿ ಶಬ್ದವಾಚ್ಯನಾಗಿದ್ದಾನೆ. ಕೀರ್ತ್ಯ ವಕ್ತರಾಶ್ರಯ. ಆಮೇಲೆ ಸ್ತ್ರೀಯರಲ್ಲಿರ್ತಕ್ಕಂತಹ ಕೀರ್ತಿಗೆ ನಿಯಾಮಕನಾಗಿ ಅದರಲ್ಲಿ ವಾಸವಾಗಿದ್ದಾನೆ. ಇನ್ನು ಶ್ರೀಗೆ ಕಾಂತಿಗೆ ನಿಯಾಮಕನಾದ್ದರಿಂದ ಮತ್ತು ಶ್ರೀಗೆ ಆಶ್ರಯನಾದ್ದರಿಂದ ಶ್ರೀ ಶಬ್ದವಾಚ್ಯನಾಗಿ ಶ್ರೀಯಲ್ಲಿ ಇದ್ದಾನೆ. ಆಮೇಲೆ ವಾಕ್ ನಿಯಾಮಕ ಆದ್ದರಿಂದ ವಾಕ್ಯ ನಿಯಾಮಕನಾದ್ದರಿಂದ ವಾಕ್ಶಬ್ದವಾಚ್ಯನಾಗಿ ತನ್ನಿಯಾಮಕನಾಗಿ ವಾಕ್ಯದಲ್ಲಿ ವಾಸವಾಗಿದ್ದಾನೆ. ಮತ್ತು ಸಕಲರಿಂದಲೂ ಸ್ಮರಿಸಲಿಕ್ಕೆ ಯೋಗ್ಯನಾದ್ದರಿಂದ ಸ್ಮೃತಿ ಶಬ್ದವಾಚ್ಯನಾಗಿ ಸ್ಮರಣೀಯ ಸ್ಮೃತಿ ತನ್ನಿಯಾಮಕನಾಗಿ ಸ್ಮೃತಿಯಲ್ಲಿ ವಾಸವಾಗಿದ್ದಾನೆ. ಕ್ಷಮಾರೂಪನಾದ್ದರಿಂದ ಮೇಧಾ ಶಬ್ದವಾಚ್ಯನಾಗಿ ತನ್ನಿಯಾಮಕನಾಗಿ ಮೇಧೆಯಲ್ಲಿ ವಾಸವಾಗಿದ್ದಾನೆ. ಮೇಧಾ ಕ್ಷಮಾರೂಪತ್ವತೋ ವಿಭು. ಪರಮಾತ್ಮ ಜಗತ್ತನ್ನು ಧರಿಸುವುದರಿಂದ ಧೃತಿ ಶಬ್ದವಾಚ್ಯನಾಗಿ ತನ್ನಿಯಾಮಕನಾಗಿ ಧೃತಿ ಅಂದರೆ ತಾಳ್ಮೆ, ಅದರಲ್ಲಿ ಇದ್ದಾನೆ. ಪರಮಾತ್ಮನು ಕ್ಷಮಾಗುಣಿಯಾದ್ದರಿಂದ ಕ್ಷಮಾ ಶಬ್ದವಾಚ್ಯನಾಗಿ ಕ್ಷಮೆಯಲ್ಲಿ ಅವನು ವಾಸವಾಗಿದ್ದಾನೆ ಅಂತ ಇದರ ಅಭಿಪ್ರಾಯ. ಹೀಗೆ ಮುಂದಿನ ಶ್ಲೋಕಗಳಲ್ಲಿ ತನ್ನ ವಿಭೂತಿ ರೂಪಗಳನ್ನು ಹೇಳ್ತಾ ಹೋಗ್ತಾನೆ. ಈ ವಿಚಾರವನ್ನು ಗೀತಾವಿವೃತ್ತಿಯಲ್ಲಿ ವಿವರಿಸಿದ್ದಾರೆ ರಾಯರು. ಅದನ್ನು ನೋಡ್ತಾ ಹೋಗೋಣ. ಪವತಾಂ ಶೋಧಕಾನಾಂ ವೇಗವತಾಂ ವಾ ಪಾಂತೀತಿ ಪಾಹ ಪಾರಕ್ಷಣೆ ಕ್ವಿಪ್ ಪಾಭಿಃ ಪಾಲಕೈಃ ವನನೀಯತ್ವಾತ್ ಭಜನೀಯತ್ವಾತ್ ಪವನಃ ಪವನಸ್ಥಃ ಲೋಕಂ ರಮಯತೀತಿ ರಾಮಃ. ಪವತಾಂ ಪವನಃ ಅಸ್ಮಿ ಅಂದ. ಪವತಾಂ ಅಂದರೆ ಶುದ್ಧಿಯನ್ನುಂಟು ಮಾಡತಕ್ಕಂತಹ ವಸ್ತುಗಳ ಮಧ್ಯದಲ್ಲಿ, ಪವತಾಂ ಶೋಧಕಾನಾಂ ಶೋಧಕವಾಗಿರತಕ್ಕಂತಹ ವಸ್ತುಗಳು, ಅಥವಾ ವೇಗವತಾಂ ವೇಗವುಳ್ಳಂತಹ ವಸ್ತುಗಳ ಮಧ್ಯದಲ್ಲಿ ನಾನು ಪವನ ಶಬ್ದವಾಚ್ಯನಾಗಿ ಪವನನಲ್ಲಿ ಇದ್ದೇನೆ. ಪವನ ಅಂದರೆ ಏನು? ಪಾರಕ್ಷಣೆ ಧಾತು. ಪಾರಕ್ಷಣೆ, ಪವನ ಅಂದರೆ ರಕ್ಷಣೆ ಮಾಡುವಂಥ ಅರ್ಥ. ಪಾ ಧಾತುವಿಗೆ ಕ್ವಿಪ್ ಪ್ರತ್ಯಯ ಬಂತು. ಕ್ವಿಪ್ ಪ್ರತ್ಯಯ ಬಂದು ಪಾ ಅಂತಲೇ ಇರುತ್ತೆ ಅದು. ಅಂತಹ ಪಾಭಿಹಿ ರಕ್ಷಕರಿಂದ ವನನೀಯನಾದ್ದರಿಂದ ಭಜಿಸಲು ಅರ್ಹನಾದ್ದರಿಂದ ಪವನ ಎಂಬ ಹೆಸರುಳ್ಳವನಾಗಿದ್ದೇನೆ. ಪಾಂತೀತಿ ಪಾಹ ಪಾರಕ್ಷಣೆ ವಿಪ್ರತ್ಯಯ. ಪಾಭಿಹಿ ಅಂದರೆ ಪಾಲಕರಿಂದ, ವನನೀಯತ್ವ ಅಂದರೆ ಭಜನೀಯತ್ವ ಅಂದರೆ ಭಜಿಸಲ್ಪಡುವನಾದ್ದರಿಂದ ಪವನಃ ನಾನು ಪವನ ಶಬ್ದವಾಚ್ಯನಾಗಿ ಪವನಸ್ಥಃ ಪವನನಲ್ಲಿ ಇದ್ದೇನೆ. ಲೋಕಂ ರಮಯತೀತಿ ರಾಮಃ. ರಾಮ ಅಂದರೆ ಲೋಕಂ ರಮಯತಿ, ಸಮಸ್ತ ಲೋಕವನ್ನು ರಮಯತಿ. ರಮಧಾತುವಿಗೆ ಸಂತೋಷ ಅಂತ ಅರ್ಥ. ರಮಧಾತುವಿಗೆ ಘಂಗ್ ಪ್ರತ್ಯಯ ಬಂದು ರಮ ಘಂಗ್ ಅಂತಿರುವಾಗ ರಮ ಎಂಬಲ್ಲಿ ಅಕಾರ ಅದು
ವೃದ್ಧಿಯಾಗಿ ರಾಮ ಅಂತಾಗತ್ತೆ. ರಾಮ್ ಪ್ಲಸ್ ರಾಮ ಅಂತಾಗತ್ತೆ. ಅಂದರೆ ಭಕ್ತಲೋಕವನ್ನು ಸಂತೋಷಗೊಳಿಸ್ತಕ್ಕಂಥವನು ಅಂತ ಅರ್ಥ. ಇವನಿಂದಾಗಿ ಭಕ್ತಲೋಕ ಸಂತೋಷಗೊಳ್ತಾ ಇದೆ ಎಂಬ ಕಾರಣದಿಂದ ನಾನು ರಾಮ ಶಬ್ದವಾಚ್ಯನಾಗಿ ಇದ್ದೇನೆ. ಪ್ರತ್ಯಕ್ಷ ವಿಭೂತಿ ರೂಪ ಇದು. ಎಲ್ಲಿದ್ದೇನೆ ಅಂತ ಹೇಳಿದ ನೋಡಿ, ಎಲ್ಲ ಕಡೆ ಇಂಥವರಲ್ಲಿದ್ದೇನೆ ಅಂತ ಹೇಳಿದ. ಆದರೆ ರಾಮ ಶಬ್ದವಾಚ್ಯನಾಗಿ ನಾನು ರಾಮ ಶಸ್ತ್ರಭೃತಾಮಹಂ, ಶಸ್ತ್ರಧಾರಿಗಳ ಮಧ್ಯದಲ್ಲಿ ನಾನು ರಾಮ. ಶಸ್ತ್ರಧಾರಿಗಳು ಯಾರಿದ್ದಾರೆ ಅಂಥವರ ಮಧ್ಯದಲ್ಲಿ ನಾನು ರಾಮ. ಲೋಕಃ ಅಸ್ಮಾದ್ ರಮತೆ ಇತಿ ರಾಮ. ರಮೇಹಿ ಘಂಗ್, ರಮಧಾತು ಘಂಗ್ ಪ್ರತ್ಯಯ ಬಂದು ರಾಮ ಅಂತಾಗಿದೆ. ಇನ್ನು ಝಷಾಣಾಂ ಮಕರಶ್ಚಾಸ್ಮಿ. ಝಷ ಅಂದರೆ ಮೀನುಗಳು. ಝಷಾಣಾಂ ಮೀನುಗಳ ಮಧ್ಯದಲ್ಲಿ ಮಕರಶ್ಚಾಸ್ಮಿ, ಮಕರ ಶಬ್ದವಾಚ್ಯನಾಗಿ ಇದ್ದೇನೆ. ಎಲ್ಲಿದ್ದೇನೆ? ಮಕರದಲ್ಲಿ. ರಾಮ ಶಬ್ದವಾಚ್ಯನಾಗಿ ಎಲ್ಲಿದ್ದೇನೆ ಅಂತ ಹೇಳಲಿಲ್ಲ. ಶಸ್ತ್ರಧಾರಿಗಳ ಮಧ್ಯದಲ್ಲಿ ನಾನು ರಾಮ ಶಬ್ದವಾಚ್ಯನಾಗಿ ಇದ್ದೇನೆ. ಅಂದರೆ ರಾಮ ಅನ್ನೋದು ಪರಮಾತ್ಮನ ಸಾಕ್ಷಾತ್ ರೂಪ, ಅದಕ್ಕೋಸ್ಕರ. ಝಷಾಣಾಂ ಮೀನಾನಾಂ, ಮೀನುಗಳ ಮಧ್ಯದಲ್ಲಿ ನಾನು ಮಕರ ಶಬ್ದವಾಚ್ಯನಾಗಿ ಮಕರದಲ್ಲಿ ಇದ್ದೇನೆ. ಮಕರ ಅಂದ್ರೇನು? ಮಾಂಗ್ ಮಾನೆ ಧಾತು. ಮಾಂಗ್ ಮಾನೆ ಇತ್ಯತಃ ಮಾ ಶಬ್ದೇನ ಜ್ಞಾನಂ. ಮಾ ಅಂದರೆ ಜ್ಞಾನ. ತಸ್ಯ ಅಲ್ಪತಾ ಜ್ಞಾಪನಾಯ ಹೃಸ್ವತೆಯ ನಿರ್ದೇಶ. ಆ ಜ್ಞಾನ ಅನ್ನೋದು ಅಲ್ಪಜ್ಞಾನ. ಅದು ಅಲ್ಪಜ್ಞಾನ ಆದ್ದರಿಂದ ಅದು ಮಾ ಅಂತ ದೀರ್ಘ ಇದ್ದದ್ದು ಮ ಅಂತ ಹೃಸ್ವಾಗಿದೆ. ಊನಾರ್ಥೇ ಚೋನ ಮಿಷ್ಯತೆ ಇತ್ಯುಕ್ತೇ ವ್ಯಾಕರಣ ನಿಯಮ ಅದು. ಈ ಅಲ್ಪತೆಯನ್ನು ಸೂಚಿಸೋಕ್ಕೋಸ್ಕರವಾಗಿ ದೀರ್ಘಾಕ್ಷರ ಇರಬೇಕಾದಲ್ಲಿ ಹೃಸ್ವವನ್ನು ಬಳಸೋದು, ಇದು ಪ್ರಸಿದ್ಧ. ಆದ್ದರಿಂದ ಅಲ್ಪಜ್ಞಾನ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಅದು ಮಾ ಇದ್ದದ್ದು ಮ ಅಂತಾಯಿತು. ಆ ಮ ಅಂದ್ರೇನು? ಅಲ್ಪಜ್ಞಾನ. ಮಂ ಕರೋತೀತಿ ಮಕರಃ. ಅಲ್ಪಜ್ಞಾನವನ್ನು, ತನ್ನ ವಿಷಯದಲ್ಲಿ ಅಲ್ಪಜ್ಞಾನವನ್ನು ಕೊಡುವವ, ಅಲ್ಪಜ್ಞಾನವನ್ನು ಕೊಡುವನಾದ್ದರಿಂದ ಮಕರ. ಮಕರ ಶಬ್ದವಾಚ್ಯನಾಗಿ ಮೊಸಳೆಯಲ್ಲಿ ಆ ಮಕರ ಶಬ್ದವಾಚ್ಯನಾಗಿ ತನ್ನಿಯಾಮಕನಾಗಿ ಇದ್ದೇನೆ. ಹೀಗೆ ಲೋಕಸ್ಯ ಮಂ ಅಲ್ಪಜ್ಞಾನಂ ಕರೋತೀತಿ ಮಕರನಾಮ. ಮಕರಾಖ್ಯ ಜಂತುಗತಃ. ಮಕರವೆಂಬ ಜಂತು ಮೊಸಳೆಯಲ್ಲಿ ಇದ್ದುಕೊಂಡು ಮಕರ ಶಬ್ದವಾಚ್ಯನಾಗಿ ತನ್ನಿಯಾಮಕನಾಗಿ ಇದ್ದೇನೆ ಅಂತ. ಇನ್ನು ಜಾಹ್ನವಿ. ಸ್ರೋತಸಾಂ ಅಸ್ಮಿ ಜಾಹ್ನವಿ. ಎಲ್ಲ ನದಿಗಳ ಮಧ್ಯದಲ್ಲಿ ನಾನು ಜಾಹ್ನವಿ. ಜಾಹ್ನವಿ ಶಬ್ದವಾಚ್ಯನಾಗಿ ಜಾಹ್ನವಿಯಲ್ಲಿ ಇದ್ದೇನೆ, ಗಂಗೆಯಲ್ಲಿ ಇದ್ದೇನೆ. ಗಂಗೆ ಇರತಕ್ಕಂಥ ವಿಭೂತಿ ರೂಪ ಅದು ಜಾಹ್ನವಿ ಎಂಬ ರೂಪ. ಜಾಹ್ನವಿ ಅಂದ್ರೇನು ಅಂದರೆ ಜಾಹ್ನ ಪ್ಲಸ್ ಅವಿ, ಜಾಹ್ನವಿ. ಜಹತಃ ಅವತೀತಿ ಜಾಹ್ನವಿ. ಯಾರು ಸಂಸಾರವನ್ನು ತೊರೆದಿದ್ದಾರೋ ಅವರಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ. ತ್ಯಜಿಸುವವರನ್ನು ಅವತಿ ರಕ್ಷಿಸ್ತಾನೆ ಎಂಬ ಕಾರಣಕ್ಕೆ ಅವನಿಗೆ ಜಾಹ್ನವಿ ಅಂತ ಹೇಳೋದು. ಅಸಾರತೆಯ ಸಂಸಾರಂ ಜಹತಃ ತ್ಯಜತಃ ಅವತಿ ರಕ್ಷತೀತಿ ಜಾಹ್ನವಿ ನಾಮ. ಈ ಸಂಸಾರ ಎಂಬುದು ಅಸಾರ ಅಂತ ಕಂಡುಕೊಂಡು ಈ ಸಂಸಾರವನ್ನು ಯಾರು ತೊರೆದಿದ್ದಾರೆ ಅಂಥವರನ್ನು ರಕ್ಷಣೆ ಮಾಡತಕ್ಕಂಥವನು ಎಂಬ ಕಾರಣದಿಂದಾಗಿ ಜಾಹ್ನವಿ ಶಬ್ದವಾಚ್ಯನಾಗಿ ಗಂಗೆಯಲ್ಲಿ ನಾನು ಇದ್ದೇನೆ ಅಂತ
ಇದರ ಅರ್ಥ ಎಂಬುದಾಗಿ ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾವಿದ್ಯಾನಾಂ ವಾದಃ ಪ್ರವದತಾಮಹಂ. ಹೇ ಅರ್ಜುನ, ಸರ್ಗಾಣಾಂ ಅಹಂ ಆದಿಹಿ ಅಂತಃ ಮಧ್ಯಂಚ. ಸರ್ಗ ಅಂದರೆ ಸೃಷ್ಟಿಸಲ್ಪಡ್ತಕ್ಕಂತಹ ವಸ್ತುಗಳು. ಈ ಪ್ರಪಂಚದಲ್ಲಿ ಸೃಷ್ಟಿಸಲ್ಪಟ್ಟಂತಹ ಎಲ್ಲ ವಸ್ತುಗಳ ಆದಿ ಮಧ್ಯ ಅಂತ ಅಂದರೆ ಸೃಷ್ಟಿ ಸ್ಥಿತಿ ಲಯ ಇವುಗಳಿಗೆ ನಾನೇ ಕಾರಣನಾಗಿದ್ದೇನೆ ಅಂತ ಅದರ ಅರ್ಥ. ಇನ್ನು ಅಧ್ಯಾತ್ಮ ವಿದ್ಯಾನಾಂ ಸೃಜ್ಯಂತೆ ಇತಿ ಸರ್ಗಾಃ ಭೂತಾನಿ ತೇಷಾಂ ಸೃಷ್ಟಿಸ್ಥಿತಿ ಲಯ ಹೇತು ಅಹಮೇವ ಇತ್ಯರ್ಥಃ. ಸೃಜ್ಯತೆ ಸರ್ಗಾಃ, ಸರ್ಗ ಅಂದರೆ ಸೃಷ್ಟಿಸಲ್ಪಡ್ತಕ್ಕಂಥವುಗಳು, ಅರ್ಥಾತ್ ಸಕಲ ಜೀವರು, ಅವರ ಮಧ್ಯದಲ್ಲಿ ಸೃಷ್ಟಿಸ್ಥಿತಿ ಲಯ ಹೇತು, ಸೃಷ್ಟಿ ಸ್ಥಿತಿ ಲಯ ಇವುಗಳಿಗೆ ಕಾರಣನಾಗಿ ನಾನಿದ್ದೇನೆ. ಇನ್ನು ಅಧ್ಯಾತ್ಮ ವಿದ್ಯಾನಾಂ, ಅಧ್ಯಾತ್ಮ ಅಂದ್ರೇನು? ಆತ್ಮನಃ ಅಧಿಕೃತ್ಯ ವರ್ತತೆ ಇತಿ ಅಧ್ಯಾತ್ಮ. ಅಂದರೆ ಆತ್ಮನಃ ಅಧಿಕೃತ್ಯ, ಜೀವರಿಗೆ ಪತಿಯಾಗಿ ಇರುವುದರಿಂದ ಪರಮಾತ್ಮ, ಜೀವರಿಗೆ ಸ್ವಾಮಿಯಾಗಿ ಇರುವುದರಿಂದ ಪರಮಾತ್ಮ ಅಧ್ಯಾತ್ಮ. ಅಂತಹ ಅಧ್ಯಾತ್ಮ ಶಬ್ದವಾಚ್ಯನಾಗಿ ನಾನು ಜ್ಞಾನರೂಪನಾದ್ದರಿಂದ ವಿದ್ಯಾ ಅಂತ ಅನಿಸ್ಕೊಂಡಿದ್ದೇನೆ. ಅಧ್ಯಾತ್ಮ ವಿದ್ಯಾನಾಂ, ಈ ವಿದ್ಯೆ ಎಲ್ಲ ವಿದ್ಯೆಗಳಲ್ಲಿಯೂ ನಾನು ಅಧ್ಯಾತ್ಮ ವಿದ್ಯೆ, ಜೀವರ ಅಧಿಪತಿಯಾಗಿದ್ದು ಜ್ಞಾನರೂಪನಾಗಿದ್ದರಿಂದ ಅಧ್ಯಾತ್ಮ ವಿದ್ಯೆಯಲ್ಲಿರತಕ್ಕಂತಹ ಆ ವಿಭೂತಿ ರೂಪ ಯಾವುದು ಅಧ್ಯಾತ್ಮ ವಿದ್ಯಾ, ಅದು ನನ್ನದ್ದು. ಎಲ್ಲ ವಿದ್ಯೆಗಳ ಮಧ್ಯದಲ್ಲಿ ಅಧ್ಯಾತ್ಮ ವಿದ್ಯೆಯಲ್ಲಿ ಅಧ್ಯಾತ್ಮ ವಿದ್ಯಾ ಶಬ್ದವಾಚ್ಯನಾಗಿ ನಾನಿದ್ದೇನೆ ಅಂತ ಅದರ ಅಭಿಪ್ರಾಯ. ಆತ್ಮನಃ ಜೀವಾನ್ ಅಧಿಕೃತ್ಯ ಪತಿತ್ವೇನ ವರ್ತತೆ ದ್ಯಪ್ತಿಸ್ವರೂಪಶ್ಚ ಇತಿ ಅಧ್ಯಾತ್ಮ ವಿದ್ಯಾನಾಮ ಬ್ರಹ್ಮವಿದ್ಯಾಸ್ಥಃ. ಅಧ್ಯಾತ್ಮ ವಿದ್ಯಾ ಅನ್ನೋದಕ್ಕೆ ಅರ್ಥ ಬರೆದದ್ದು. ಆತ್ಮನಃ ಅಧಿಕೃತ್ಯ ವರ್ತತೆ ಅಧ್ಯಾತ್ಮ, ಆತ್ಮನಃ ಅಂದರೆ ಜೀವಾನ್ ಅಧಿಕೃತ್ಯ, ಪತಿತ್ವೇನ ವರ್ತತೆ, ಅಧಿಕೃತ್ಯ ಅಂದರೆ ಸ್ವಾಮಿಯಾಗಿ ಇದ್ದಾನೆ, ಮತ್ತು ಜ್ಞಪ್ತಿಸ್ವರೂಪಶ್ಚ ಜ್ಞಾನಸ್ವರೂಪಿಯಾಗಿದ್ದಾನೆ ಇವನಾದ್ದರಿಂದ ಇವನು ಅಧ್ಯಾತ್ಮ ವಿದ್ಯಾ ಶಬ್ದವಾಚ್ಯನಾಗಿ. ಅಧ್ಯಾತ್ಮ ವಿದ್ಯೆ ಯಾವುದು? ಬ್ರಹ್ಮವಿದ್ಯೆ. ಆ ಬ್ರಹ್ಮವಿದ್ಯೆಯಲ್ಲಿ ಇದ್ದೇನೆ. ಎಲ್ಲ ವಿದ್ಯೆಗಳಲ್ಲಿಯೂ ಬ್ರಹ್ಮವಿದ್ಯೆಗೆ ಶ್ರೇಷ್ಠತೆಯನ್ನು ತಂದುಕೊಡ್ತಾ ಆ ಬ್ರಹ್ಮವಿದ್ಯೆಯಲ್ಲಿ ನಾನಿದ್ದೇನೆ ಅಂತ ಅರ್ಥ. ಇನ್ನು ವಾದ ಪ್ರವದತಾಮಹಂ. ಪ್ರವದತಾಂ ಅಂದರೆ ಜಲ್ಪ ವಿತಂಡ ಮೊದಲಾದವುಗಳನ್ನ ಮಾಡ್ತಕ್ಕಂಥವ್ರು. ಕಥೆ ಅನ್ನೋದು 3 ಥರ: ವಾದ, ಜಲ್ಪ, ವಿತಂಡ ಅಂತ. ಈ ಜಲ್ಪ ವಿತಂಡಾದಿಗಳಿವೆಯಲ್ಲ, ಜಲ್ಪ ವಿತಂಡಾದಿಗಳನ್ನು ಮಾಡ್ತಕ್ಕಂಥವರು, ಅವರ ಮಧ್ಯದಲ್ಲಿ ನಾನು ವಾದ ಶಬ್ದವಾಚ್ಯನಾಗಿ ವಾದದಲ್ಲಿ ಇದ್ದೇನೆ ಅಂತ. ಪ್ರವದತಾಂ, ವಾದ, ಜಲ್ಪ ಹಾಗೂ ವಿತಂಡ ಎಂಬ 3 ವಿಧವಾಗಿರತಕ್ಕಂತಹ ಚರ್ಚೆಯಲ್ಲಿ ತೊಡಗಿರತಕ್ಕಂತಹ ಏನು ವಾದಿಗಳಿದ್ದಾರೆ ಅವರಿಗೆ ಸಂಬಂಧಿಸಿದಂತಹ ವಾದರೂಪ ಕಥಾದಲ್ಲಿ ನಾನು ವಾದ ಶಬ್ದವಾಚ್ಯನಾಗಿ ಇದ್ದೇನೆ ಅಂತದರ ಅಭಿಪ್ರಾಯ. ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವ ಅಕ್ಷಯಕಾಲಃ ಧಾತಾಹಂ ವಿಶ್ವತೋಮುಖಃ. ಅಕ್ಷರಗಳ ಮಧ್ಯದಲ್ಲಿ ನಾನು ಅಕಾರದಲ್ಲಿದ್ದೇನೆ, ಇತರ ಅಕ್ಷರಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡುತ್ತಾ ನಾನು ಅಕಾರ ನಾಮಕನಾಗಿದ್ದೇನೆ ಅಂತ ಹೇಳ್ತಿದ್ದಾನೆ. ಅ ಇತಿ ಆಕ್ರಿಯಮಾಣತ್ವಾತ್ ಅಕಾರ ನಾಮ ಅಕಾರಸ್ಥಃ. ಅಕಾರದಲ್ಲಿರತಕ್ಕಂಥ ಪರಮಾತ್ಮನ ರೂಪ ಅದು ಅಕಾರ ಅಂತಲೇ ಕರೆಯಲ್ಪಡುತ್ತದೆ. ಅ ಇತಿ ಆಕ್ರಿಯಮಾಣತ್ವಾತ್, ಅ ಎಂಬುದಾಗಿ ಕರೆಯಲ್ಪಡುತ್ತಾ ಇರೋದರಿಂದ ಅಕಾರ ನಾಮ, ಅಕಾರ ಶಬ್ದವಾಚ್ಯನಾಗಿ ಅಕಾರಸ್ಥಃ, ಅಕಾರದಲ್ಲಿ ನಾನು ಇದ್ದೇನೆ. ಅ
ಇತಿ ಆಕ್ರಿಯಮಾಣತ್ವಾತ್ ಅಕಾರನಾಮ ಅಕಾರಸ್ಥಃ ಸಾಮಾಸಿಕಸ್ಯ ಸಮಾಸಸಮೂಹಸ್ಯ ಬಹಿರಂತರ್ದ್ವಿರೂಪತ್ವೇನ ದ್ವಂದ್ವನಾಮ ದ್ವಂದ್ವಸಮಾಸಸ್ಥಃ. ಸಾಮಸಿಕ ಅಂದರೆ ಸಮಾಸಗಳ ಸಮೂಹ. ಸಮಾಸಗಳ ಸಮೂಹದ ಮಧ್ಯದಲ್ಲಿ ನಾನು ದ್ವಂದ್ವ ಸಮಾಸದಲ್ಲಿರ್ತಕ್ಕಂತಹ ದ್ವಂದ್ವ ಸಮಾಸದಲ್ಲಿದ್ದುಕೊಂಡು ಈ ಎರಡು ರೀತಿಯ ದ್ವಂದ್ವ, ಎರಡು ರೀತಿಯ ರೂಪಗಳು, ದ್ವಂದ್ವ ರೂಪ, ಒಂದು ಪರಮಾತ್ಮನ ಎಲ್ಲ ವಸ್ತುಗಳ ಹೊರಗೆ ಇರತಕ್ಕಂತಹ ರೂಪ, ಎಲ್ಲ ವಸ್ತುಗಳ ಹೊರಗೆ ಇರತಕ್ಕಂತಹ ರೂಪ, ಹೀಗೆ ಎಲ್ಲ ವಸ್ತುಗಳ ಹೊರಗೆ ಮತ್ತು ಒಳಗೆ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಹೇಳುವ ಹಾಗೆ ಆ ಎರಡೂ ಕಡೆಯಲ್ಲಿ ಇರತಕ್ಕಂತಹ ರೂಪ ಬಹಿರಂತರ್ದ್ವಿರೂಪತ್ವೇನ, ಬಹಿರೂಪ ಅಂತರ್ರೂಪ, ಹೀಗೆ ದ್ವಿರೂಪದಿಂದ ದ್ವಂದ್ವ ಶಬ್ದವಾಚ್ಯನಾಗಿ ದ್ವಂದ್ವ ಸಮಾಸದಲ್ಲಿ ಇದ್ದೇನೆ. ಇನ್ನು ಅಹಮೇವ ಅಕ್ಷಯಃ, ಅಹಮೇವ ಅಕ್ಷಯಃ ಕಾಲಃ, ನಾನೇ ಅಕ್ಷಯ ಕಾಲ, ನಾಶರಹಿತವಾಗಿರತಕ್ಕಂತಹ, ನಾಶರಹಿತನಾದ್ದರಿಂದ ಅಕ್ಷಯ ಶಬ್ದವಾಚ್ಯನಾಗಿ, ಸಂಹಾರಕನಾದ್ದರಿಂದ ಕಾಲನಾಮಕನಾಗಿ ಅಕ್ಷಯ ಕಾಲದಲ್ಲಿ ನಾನು ವಾಸವಾಗಿದ್ದೇನೆ ಅಂತ ಅದರ ಅಭಿಪ್ರಾಯ. ಕ್ಷಯಹೀನತ್ವಾತ್ ಅಕ್ಷಯನಾಮ, ಕ್ಷಯ ಇಲ್ಲ ಆದ್ದರಿಂದ ಅಕ್ಷಯ ಅಂತ ಹೆಸರು ನನಗೆ. ಸಂಹರ್ತೃತ್ವಾತ್ ಕಾಲನಾಮ, ಎಲ್ಲವನ್ನು ಸಂಹಾರ ಮಾಡುವುದರಿಂದ ನಾನು ಕಾಲಶಬ್ದ ವಾಚ್ಯನಾಗಿದ್ದೇನೆ. ಹೀಗೆ ಅಕ್ಷಯ ಕಾಲ, ಕ್ಷಯಹೀನನಾದ್ದರಿಂದ ಅಕ್ಷಯ ಶಬ್ದ ವಾಚ್ಯನಾಗಿದ್ದೇನೆ, ಎಲ್ಲವನ್ನು ಸಂಹಾರ ಮಾಡುವನಾದ್ದರಿಂದ ಕಾಲಶಬ್ದ ವಾಚ್ಯನಾಗಿದ್ದೇನೆ. ಹೀಗೆ ಅಕ್ಷಯ ಕಾಲಸ್ಥನಲ್ಲಿದ್ದುಕೊಂಡು ಅಕ್ಷಯ ಕಾಲಸ್ಥಃ ಉತ್ತರಾವಧಿ ಶೂನ್ಯ ತ್ರಿಕಾಲಗತಃ ಕಲಚ್ಛೇದನೆ ಇತಿ ಧಾತೋಃ. ಕಲಚ್ಛೇದನ, ಕಾಲ ಶಬ್ದಕ್ಕೆ ಸಂಹಾರಕ ಅಂತ ಅರ್ಥ ಹೇಗೆ ಅದನ್ನು ವ್ಯಾಕರಣ ರೀತಿಯ ವಿವರಿಸ್ತಾ ಇದ್ದಾರೆ ರಾಯರು. ಕಲಚ್ಛೇದನೆ, ಕಲಚ್ಛೇದನ ಅಂದರೆ ಛೇದನ ಮಾಡೋದಕ್ಕೆ ಕಲ ಅಂತ ಹೆಸರು, ಅಂದರೆ ಎಲ್ಲವನ್ನು ನಾಶ ಮಾಡೋದು. ನಾಶ ಮಾಡುವನಾದ್ದರಿಂದ ತುಂಡರಿಸುವುದು, ಅರ್ಥ ಕಲಶಬ್ದಕ್ಕೆ ತುಂಡರಿಸು ಅಂತ. ತುಂಡರಿಸು ಅಂದರೆ ಎಲ್ಲವನ್ನು ನಾಶ ಮಾಡುವಂಥ. ಪರಮಾತ್ಮನನ್ನು ಕಂಡ ಮೇಲೆ ಸಂಸಾರವೇ ತುಂಡು ತುಂಡಾಗಿ ಹೋಗುತ್ತೆ, ಸಂಸಾರವೇ ನಾಶವಾಗಿ ಹೋಗುತ್ತೆ. ಆದ್ದರಿಂದ ಇವನಿಗೆ ಕಾಲ ಅಂತ ಹೆಸರು. ಮತ್ತು ಇವನಿಗೆ ನಾಶವೇ ಇಲ್ಲ, ಆದ್ದರಿಂದ ಅಕ್ಷಯ ಅಂತ ಹೆಸರು. ಉತ್ತರಾವಧಿ ಶೂನ್ಯ ಅಕ್ಷಯ ಕಾಲಸ್ಥಃ, ಉತ್ತರ ಅವಧಿ ಇಲ್ಲ, ಕೊನೆ ಎಂಬುದಿಲ್ಲ. ಈ ಕೊನೆ ಇಲ್ಲದಿರತಕ್ಕಂತಹ ಏನು ಕಾಲ ಪ್ರವಾಹ ಇದೆ, ಕಾಲ ಕೊನೆಯಾಗುವುದಂತಿಲ್ಲ, ಇದು ಕೊನೆ ಇಲ್ಲದೇ ಇರತಕ್ಕಂತಹ ಪ್ರವಾಹ ಇದು. ಅಂತಹ ಕೊನೆ ಇಲ್ಲದಿರತಕ್ಕಂತಹ ಕಾಲಪ್ರವಾಹದಿರತಕ್ಕಂತಹ ರೂಪ ಅಕ್ಷಯ ಕಾಲ ರೂಪ. ಅಂತಹ ಅಕ್ಷಯ ಕಾಲ ರೂಪದಿಂದ ಅಕ್ಷಯ ಕಾಲದಲ್ಲಿದ್ದುಕೊಂಡು ನಾನು ಈ ಸಂಸಾರವನ್ನು ನಾಶಪಡಿಸ್ತೇನೆ. ಆದ್ದರಿಂದ ಕಾಲಶಬ್ದವಾಚ್ಯನಾಗಿದ್ದೇನೆ. ಧಾತಾಹಂ ವಿಶ್ವತೋಮುಖ. ಧಾತ ಅಂದ್ರೇನು? ಧಾರಣ ಪೋಷಣಕರ್ತ, ಧಾರಣ ಮಾಡ್ತಕ್ಕಂಥವ್ನು, ಪೋಷಣೆ ಮಾಡ್ತಕ್ಕಂಥವನು. ರುಧಾಂಗ್ ಧಾರಣ ಪೋಷಣಯೋ ಅಂತ ಧಾತು. ರುಧಾಂಗ್ ಧಾರಣ ಪೋಷಣಯೋ ಎಂಬ ಧಾತುವಿಗೆ ಧಾರಣ ಪೋಷಣ ಎಂಬ ಅರ್ಥವನ್ನು ಕೊಡ್ತಕ್ಕಂತಹ ಧಾತು. ಆ ಧಾತುವಿನಿಂದ ಹುಟ್ಟಿರುವಂಥದ್ದು ಧಾತ. ಹಾಗಾದರೆ ಧಾತ ಅಂದರೆ ಧಾರಣ ಮಾಡ್ತಕ್ಕಂಥವನು ಮತ್ತು ಪೋಷಣೆ ಮಾಡ್ತಕ್ಕಂಥವನು. ಸರ್ವದಿಗ್ಮುಖತ್ವ ಹೇತುನಾ ವಿಶ್ವಮುಖನಾಮ ಚತುರ್ಮುಖಸ್ಥಃ ಇತ್ಯೇಕೆ.
ಸರ್ವತ್ರ ಉಪಲಕ್ಷಿತ ಸರ್ವಾವಯವವಾನ್ ಇತ್ಯನ್ಯೆ. ವಿಶ್ವತೋಮುಖ ಅಂತ ಹೇಳಿದ್ದಿಲ್ಲಿ. ವಿಶ್ವತೋಮುಖ ಈ ಚತುರ್ಮುಖ ಬ್ರಹ್ಮ, ಅವನಿಗೆ 4 ಮುಖಗಳಿವೆ. ಆದ್ದರಿಂದ ಅವನಿಗೆ ವಿಶ್ವತೋಮುಖ ಅಂತ ಹೇಳೋದು. ಆ ವಿಶ್ವತೋಮುಖನಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಲ್ಲಿರ್ತಕ್ಕಂಥ ಪರಮಾತ್ಮನ ರೂಪ ಅದು ವಿಶ್ವತೋಮುಖ. ಅಂದರೆ ಎಲ್ಲ ದಿಕ್ಕುಗಳಲ್ಲಿ ಮುಖ ಮಾಡಿದ್ದರಿಂದಾಗಿ ಅದಕ್ಕೆ ವಿಶ್ವತೋಮುಖ ಅಂತ ಹೆಸರು ಅಂತ ಕೆಲವರು ಅರ್ಥ ಮಾಡ್ತಾರೆ. ವಿಶ್ವತೋಮುಖ ಅಂದರೆ ಎಲ್ಲ ದಿಕ್ಕುಗಳ ಕಡೆಗೆ ಮುಖವನ್ನು ಮಾಡಿದ್ದರಿಂದ ವಿಶ್ವತೋಮುಖ. ಅಂತಹ ವಿಶ್ವತೋಮುಖ ಶಬ್ದವಾಚ್ಯನಾಗಿ ವಿಶ್ವತೋಮುಖನಾಗಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಲ್ಲಿದ್ದುಕೊಂಡು ಅವನಿಗೆ ಶ್ರೇಷ್ಠತೆಯನ್ನು ತಂದುಕೊಡ್ತಾ ಇದ್ದೇನೆ ಅಂತ ಕೆಲವರ ಅರ್ಥ. ಇನ್ನು ಕೆಲವರು ಮುಖ ಶಬ್ದದಿಂದ ಪರಮಾತ್ಮನ ಅವಯವಗಳನ್ನು ಇಟ್ಕೊಳ್ತಾರೆ, ವಿಶ್ವತೋಮುಖ ಅಂತ. ಅಂದರೆ ಪರಮಾತ್ಮನ ಎಲ್ಲ ಅವಯವಗಳನ್ನು ಇಟ್ಟುಕೊಂಡು ಈ ರೂಪ ಮುಖ ಮೊದಲುಗೊಂಡು ಎಲ್ಲ ಅವಯವಗಳಿಂದ ಎಲ್ಲ ಕಡೆ ವ್ಯಾಪಿಸಿದೆ ಎಂಬ ಅರ್ಥದಲ್ಲಿ ವಿಶ್ವತೋಮುಖ ಇದೆ ಅಂತ ಕೆಲವರು ಅಭಿಪ್ರಾಯಪಡ್ತಾರೆ. ವಿಶ್ವತೋಮುಖ ಅಂದರೆ ಎಲ್ಲ ದಿಕ್ಕುಗಳ ಕಡೆ ದಿಕ್ಕುಗಳಿಗೂ ಮುಖ ಮಾಡಿರುವುದು ಅಂತ ಒಂದು ಅರ್ಥ. ಇನ್ನೊಂದು, ಪರಮಾತ್ಮನ ಎಲ್ಲ ಅವಯವಗಳನ್ನು ಇಟ್ಟುಕೊಂಡು ಈ ರೂಪ ಮುಖ ಮೊದಲಾದ ಎಲ್ಲ ಅವಯವಗಳಿಂದ ಎಲ್ಲ ಕಡೆ ವ್ಯಾಪಿಸಿದೆ ಎಂಬ ಕಾರಣಕ್ಕೆ ವಿಶ್ವತೋಮುಖ ಅಂತ ಇವನಿಗೆ ಹೆಸರು ಅಂತ ಹೇಳ್ತಾರೆ. ಹೀಗೆ ವಿಶ್ವತೋಮುಖ ಶಬ್ದವಾಚ್ಯನಾಗಿ ಚತುರ್ಮುಖ ಬ್ರಹ್ಮನಲ್ಲಿ ನನ್ನ ಈ ವಿಶ್ವತೋಮುಖ ಒಂದು ವಿಭೂತಿ ರೂಪ ಇದೆ. ಸರ್ವತ್ರ ಸ್ಥಿತ ಮುಖೋಪಲಕ್ಷಿತ ಸರ್ವಾವಯವಾನ್. ವಿಶ್ವತೋಮುಖ ಅಂದರೆ ಎಲ್ಲ ಕಡೆಯಲ್ಲಿ ಇರತಕ್ಕಂತಹ ಮುಖ ಉಪಲಕ್ಷಿತ ಸರ್ವ ಅವಯವವಾನ್, ಮುಖವೇ ಮೊದಲಾದ ಎಲ್ಲ ಅವಯವಗಳಿಂದ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ಈ ಶಬ್ದಕ್ಕೆ ಅರ್ಥ ಅಂತ ಕೆಲವರ ಅಭಿಪ್ರಾಯ. ಇನ್ನು ಮೃತ್ಯು ಸರ್ವಹರಶ್ಚಾಹಂ, ಸರ್ವ ಸಂಹಾರ ಕರ್ತೃವಾಗಿರತಕ್ಕಂತಹ ಮೃತ್ಯುವಿನಲ್ಲಿದ್ದುಕೊಂಡು ನಾನೇ ಎಲ್ಲವನ್ನೂ ನಾಶ ಮಾಡೋನಾದ್ದರಿಂದ ನಾನು ಮೃತ್ಯು ಎಂಬ ಹೆಸರುಳ್ಳವನಾಗಿದ್ದೇನೆ. ಮೃತ್ಯು ಸರ್ವಹರಶ್ಚಾಹಂ, ಎಲ್ಲವನ್ನು ಸಂಹಾರ ಮಾಡ್ತಕ್ಕಂಥವನು ನಾನೇ. ಮೃತ್ಯುವಿನಲ್ಲಿದ್ದುಕೊಂಡು ಸರ್ವಮಾರಕನಾದ್ದರಿಂದ ಮೃತ್ಯು ಶಬ್ದ ವಾಚ್ಯನಾಗಿದ್ದೇನೆ. ಮೃತ್ಯು ಸರ್ವಹರಶ್ಚಾಹಂ. ಸರ್ವಹರಃ ಮಾರಕತ್ವ ಹೇತುನಾ ಮೃತ್ಯುಸ್ಥಃ. ಮಾರಕತ್ವ ಹೇತುವಿನಿಂದ ಇವನು ಸರ್ವಹರಃ ಎಲ್ಲರನ್ನು ನಾಶ ಮಾಡುತ್ತಾ ಮೃತ್ಯುಸ್ಥಃ ಮೃತ್ಯುವಿನಲ್ಲಿ ಇದ್ದಾನೆ ಅಂತ. ಇನ್ನು ಭವಿಷ್ಯತಾಂ ಉದ್ಭವ. ಭವಿಷ್ಯತಾಂ ಅಂದರೆ ಉತ್ಪತ್ಸ್ಯಮಾನಾನಾಂ ಉದ್ಭಾವಯತೀತಿ ವ್ಯುತ್ಪತ್ತ್ಯ ಉದ್ಭವನಾಮ ಉದ್ಭವಸ್ಥಃ. ಭವಿಷ್ಯತಾಂ ಅಂದರೆ ಮುಂದೆ ಹುಟ್ಟಲಿಕ್ಕೆ ಇರತಕ್ಕಂತಹ ಜೀವರೇನಿದ್ದಾರೆ ಅವರಿಗೆ ಉದ್ಭವ ಅಂದರೆ ಏನು? ಉದ್ಭಾವಯತೀತಿ ಉದ್ಭವ. ಉದ್ಭಾವಯತಿ ಹುಟ್ಟಿಸುವ ಕಾರಣದಿಂದಾಗಿ ಅವನು ಉದ್ಭವ ಎಂಬ ಹೆಸರುಳ್ಳವನಾಗಿದ್ದಾನೆ. ಕೀರ್ತ್ಯತ್ವಾಶಯತ್ವ ವಕ್ತೃತ್ವ ಹೇತುಭಿಃ ಕೀರ್ತಿಶ್ರೀವಾಂಗ್ನನಾಮಾಸನ್ ಕೀರ್ತೌ ಶ್ರಿಯಾಂ ವಾಚಿ ಚ ಸ್ಥಿತಃ. ಇನ್ನು ಕೀರ್ತಿ ಶ್ರೀ ವಾಕ್ಚ ನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮಾ. ಇದರ ಅರ್ಥವನ್ನು ವಿವರಿಸಿದ್ದಾರೆ. ಕೀರ್ತಿ, ಕೀರ್ತ್ಯತ್ವಾತ್ ಕೀರ್ತಿ, ಕೀರ್ತ್ಯತ್ವಾತ್ ಕೀರ್ತಿಸಲ್ಪಡ್ತಾನೆ ಎಂಬ ಕಾರಣಕ್ಕೆ ಇವನು ಕೀರ್ತಿ ಶಬ್ದವಾಚ್ಯನಾಗಿದ್ದಾನೆ. ಕೀರ್ತಿಯಲ್ಲಿರ್ತಕ್ಕಂಥ ಪರಮಾತ್ಮನ ರೂಪ ಕೀರ್ತ್ಯತ್ವ, ಕೀರ್ತನೆಗೆ ಯೋಗ್ಯವಾಗಿರುವಂಥದ್ದು, ಹೊಗಳಲು ಯೋಗ್ಯವಾದ್ದರಿಂದ ಕೀರ್ತಿ ಎಂಬ ಹೆಸರುಳ್ಳದ್ದು. ಆಮೇಲೆ ಶ್ರೀಹಿ, ಶ್ರೀ ಅಂದರೆ ಸಂಪತ್ತು. ಈ ಶ್ರೀ ಎಂಬ
ಸಂಪತ್ತಿಗೆ ಆಶ್ರಯತ್ವ, ಆಶ್ರಯನಾದ್ದರಿಂದ ಶ್ರೀ ಶಬ್ದವಾಚ್ಯನಾಗಿದ್ದಾನೆ. ಆಮೇಲೆ ವಕ್ತೃತ್ವ ಹೇತುಬಿಹಿ, ವಕ್ತೃತ್ವ ಕಾರಣದಿಂದ ಇವನು ವಾಕ್ ಎನಿಸಿದ್ದಾನೆ. ವಕ್ತೃತ್ವ ಅಂದರೆ ಮಾತುಗಾರ, ಮಾತುಗಾರಿಕೆ. ಪರಮಾತ್ಮನ ಈ ವಕ್ತೃತ್ವ ರೂಪ. ಒಳ್ಳೆ ಮಾತುಗಾರನಾದ್ದರಿಂದ ವಾಕ್ ಎಂಬ ಹೆಸರುಳ್ಳನಾಗಿ ಇದ್ದಾನೆ. ವಕ್ತೃತ್ವಾತ್ ವಾಕ್. ಆಮೇಲೆ ವಕ್ತೃತ್ವ ಹೇತುವಿಹಿ ಕೀರ್ತಿ ಶ್ರೀ ವಾಕ್ನಾಮಾಸನ್, ಕೀರ್ತಿ ಶಬ್ದವಾಚ್ಯನಾಗಿ, ಶ್ರೀ ಶಬ್ದವಾಚ್ಯನಾಗಿ, ವಾಕ್ ಶಬ್ದವಾಚ್ಯನಾಗಿ, ಕೀರ್ತಿಯಲ್ಲಿ, ಶ್ರೀಯಾಂ ಸಂಪತ್ತಿನಲ್ಲಿ, ಸಂಪತ್ತಿನಲ್ಲಿ, ವಾಚಿ ಮಾತಿನಲ್ಲಿ ಇದ್ದಾನೆ ಅಂತ ಅರ್ಥ. ಇನ್ನು ಸ್ಮೃತಿ ಶಬ್ದವಾಚ್ಯನಾಗಿ ಸ್ಮೃತಿಯಲ್ಲಿ ಇದ್ದಾನೆ. ಸ್ಮರಣೀಯತ್ವ ಸ್ಮೃತಿನಾಮ, ಸ್ಮರಣೀಯನಾದ್ದರಿಂದ ಇವನು ಸ್ಮೃತಿ, ಸ್ಮರಿಸಲ್ಪಡುವನಾದ್ದರಿಂದ. ಸ್ಮೃತಿ ಅಂದ್ರೇನು? ಸ್ಮರಣಶಕ್ತಿ. ಅಲ್ಲಿರ್ತಕ್ಕಂಥ ಪರಮಾತ್ಮನ ರೂಪ ಅದು ಸ್ಮೃತಿ ಶಬ್ದವಾಚ್ಯವಾಗಿರತಕ್ಕಂತಹ ರೂಪ. ಅಂತಹ ಸ್ಮೃತಿ ಶಬ್ದವಾಚ್ಯನಾಗಿ ಸ್ಮೃತಿಯಲ್ಲಿ ಇದ್ದೇನೆ. ಮೇಧಾ ಶಬ್ದವಾಚ್ಯನಾಗಿ ಪರಮಾತ್ಮನ ಮೇಧಾರೂಪ, ಮೇಧಾ ಅಂದರೆ ಬುದ್ಧಿಶಕ್ತಿ. ಆ ಬುದ್ಧಿಶಕ್ತಿ ಇರತಕ್ಕಂತಹ ರೂಪದಲ್ಲಿ ಇರತಕ್ಕಂತಹ ರೂಪ ಯಾವುದು? ಧೃತಿ ರೂಪ. ಹೀಗೆ ಸ್ಮೃತಿಸ್ಥನಾಗಿ ಸ್ಮೃತಿ ಶಬ್ದವಾಚ್ಯನಾಗಿದ್ದಾನೆ. ಮೇಧಾದಲ್ಲಿದ್ದುಕೊಂಡು ಮೇಧಾ ಶಬ್ದವಾಚ್ಯನಾಗಿದ್ದಾನೆ. ಆಮೇಲೆ ಧೃತಿಯಲ್ಲಿದ್ದುಕೊಂಡು ಧೃತಿ ಶಬ್ದವಾಚ್ಯನಾಗಿದ್ದಾನೆ. ಧೃತಿ ಅಂದ್ರೇನು? ಧೃತಿ ಅಂದರೆ ಈ ಧಾರಣ ಶಕ್ತಿ, ಧೈರ್ಯ, ಅದಕ್ಕೆ ಧೃತಿ ಅಂತಾರೆ. ಆ ಧೃತಿಯಲ್ಲಿದ್ದುಕೊಂಡು ಧೃತಿ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಧೃತಿ ಶಬ್ದವಾಚ್ಯನಾಗಿದ್ದಾನೆ. ಇನ್ನು ಕ್ಷಮ, ಕ್ಷಮ ಅಂದರೆ ತಾಳ್ಮೆ, ಅದರಿರತಕ್ಕಂಥ ರೂಪ ಅದು ಕ್ಷಮಾರೂಪ. ಆದ್ದರಿಂದ ಕ್ಷಮಾ ಶಬ್ದವಾಚ್ಯನಾಗಿ ಇದ್ದಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಬೃಹತ್ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಬೃಹತ್ಸಾಮ ತಥಾ ಸಾಮ್ನಾಂ, ಸಾಮಗಳ ಮಧ್ಯದಲ್ಲಿ ಬೃಹತ್ ಸಾಮ. ಬೃಹತ್ ಸಾಮ ಅಂದರೆ ಬ್ರಹ್ಮಾದಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ ಮತ್ತು ಅಮೇಯನಾಗಿದ್ದಾನೆ ಎಂಬ ಕಾರಣಕ್ಕೆ ಬೃಹತ್ ಸಾಮ ಅಂತ ಹೇಳೋದು. ಸಾಮಗಳ ಮಧ್ಯದಲ್ಲಿ ಬೃಹತ್ ಸಾಮದಲ್ಲಿದ್ದುಕೊಂಡು ಅದಕ್ಕೆ ಶ್ರೇಷ್ಠತೆಯನ್ನು ಅನುಗ್ರಹಿಸತಕ್ಕಂತಹ ನನ್ನ ರೂಪ ಬೃಹತ್ ಸಾಮ ಅಂತ ಕರೆಯಲ್ಪಡುತ್ತೆ. ಬೃಹತ್ ಸಾಮ ತಥಾ ಸಾಮ್ನಾಂ. ಬೃಹತ್ಸಾರತ್ವಾದ್ ಬೃಹತ್ಸಃ, ಅಮೇಯತ್ವಾದ್ ಅಮಃ, ಬೃಹತ್ಸಶ್ಚಾಸೌ ಅಮಶ್ಚ ಇತಿ ಬೃಹತ್ಸಾಮ ನಾಮ. ಬೃಹತ್ಸಾಮ ಅಂದ್ರೇನು ಅಂದರೆ ಬೃಹತ್ ಸಾರತ್ವಾದ್ ಬೃಹತ್ಸಃ ಅಂದರೆ ಶ್ರೇಷ್ಠರಾಗಿರ್ತಕ್ಕಂತಹ ಬ್ರಹ್ಮಾದಿಗಳಿಗಿಂತಲೂ ಸಾರನಾಗಿದ್ದಾನೆ, ಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಬೃಹತ್ಸ ಅಂತ ಹೆಸರು. ಇನ್ನು ಬೃಹತ್ಸ ಅಮ. ಅಮ ಅಂದ್ರೇನು? ಅಮೇಯತ್ವಾತ್ ಅಮ, ಅಮೇಯತ್ವಾದ್ ಅಮಃ. ಅಮೇಯ ಅಂದ್ರೇನು? ಇವನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವನು ಅಮ. ಬೃಹಶ್ಚಾಸೌ ಬೃಹತ್ಸಶ್ಚಾಸೌ ಅಮಶ್ಚ ಬೃಹತ್ಸಾಮ. ಪರಮಾತ್ಮನ ವಿಭೂತಿ ರೂಪ ಅದು ಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠವಾಗಿರುವಂಥದ್ದು ಮತ್ತು ಯಾರಿಂದಲೂ ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಅಶಕ್ಯವಾಗಿರುವಂಥದ್ದು. ಅಂತಹ ಅರ್ಥದಲ್ಲಿ ಬೃಹತ್ಸಾಮ ಈ ಪರಮಾತ್ಮನ ವಿಭೂತಿ ರೂಪ ಬೃಹತ್ಸಾಮ, ಬೃಹತ್ಸಾಮ ನಾಮ.
ರಥಂತರ ವೈರೂಪ ವೈರಾಜ ಶಾಕ್ವರಾದಿ ಸಾಮ್ನಾಂ ಮಧ್ಯೆ ತದಾಧಿಕ್ಯ ಹೇತುತೆಯ ಬೃಹತ್ಸಾಮಸ್ಥಃ. ಬೃಹತ್ಸಾಮ ಶಬ್ದ ವಾಚ್ಯನಾಗಿ ಈ ಉಳಿದೆಲ್ಲ ಸಾಮಗಳಿವೆಯಲ್ಲ, ರಥಂತರಾದಿ ಸಾಮಗಳು, ರಥಂತರಾದಿ ಸಾಮಗಳಿವೆ. ರಥಂತರ, ವೈರೂಪ, ವೈರಾಜ, ಶಾಕ್ವರ ಇತ್ಯಾದಿ ಸಾಮಗಳಿವೆ. ಆ ಎಲ್ಲ ಸಾಮಗಳ ಮಧ್ಯದಲ್ಲಿ ಅವೆಲ್ಲವುಗಳಿಗಿಂತ ಆಧಿಕ್ಯವನ್ನು ತಂದುಕೊಡುತ್ತಾ ಇವನು ಬೃಹತ್ಸಾಮ ಶಬ್ದವಾಚ್ಯನಾಗಿ ಬೃಹತ್ಸಾಮದಲ್ಲಿ ಇದ್ದಾನೆ ಅಂತ ಇದರ ಅಭಿಪ್ರಾಯ. ಬೃಹತ್ಸಾರತ್ವಾದ್ ಬೃಹತ್ಸಃ, ಅಮೇಯತ್ವಾದ್ ಅಮಃ, ಬೃಹತ್ಸಶ್ಚಾಸೋ ಅಮಶ್ಚೇತಿ ಬೃಹತ್ಸಾಮ ನಾಮ. ರಥಂತರ ವೈರೂಪ ವೈರಾಜ ಶಾಕ್ವರಾದಿ ಸಾಮ್ನಾಂ ಮಧ್ಯೆ ತದಾಧಿಕ್ಯ ಹೇತುತೆಯ ಬೃಹತ್ಸಾಮಸ್ಥಃ. ಈ ರಥಂತರಾದಿ ಏನು ಸಾಮಗಳಿವೆ ಅವುಗಳಿಗಿಂತ ಆಧಿಕ್ಯವನ್ನು ಇದರಲ್ಲಿ ತೋರಿಸಲಿಕ್ಕೋಸ್ಕರವಾಗಿ ಬೃಹತ್ಸಾಮದಲ್ಲಿದ್ದುಕೊಂಡವನಾಗಿ ಬೃಹತ್ಸಾಮ ಶಬ್ದ ವಾಚ್ಯನಾಗಿದ್ದಾನೆ. ಬೃಹತ್ಸಾಮ ಶಬ್ದ ಹೇಗೆ ಪರಮಾತ್ಮನ ಹೇಳ್ತಾ ಇದೆ ಎಂಬುದನ್ನು ವಿವರಿಸಿ ಆಯಿತು. ಇನ್ನು ಗಾಯತ್ರಿ ನಾಮ, ಗಾಯತ್ರಿ ಛಂದಸಾಮಹಂ, ಎಲ್ಲ ಛಂದಸ್ಸುಗಳಲ್ಲಿ ಗಾಯತ್ರಿ, ಪರಮಾತ್ಮನ ಗಾಯತ್ರಿ ಅಂತ ಹೇಳುದು. ಗಾಯತ್ರಿ ತ್ರಾಯತೆ ಗಾಯತಾಂ. ಪರಮಾತ್ಮನಿಗೆ ಗಾಯತ್ರಿ ಅಂತ ಹೇಳೋದು ಯಾಕೆ ಅಂದರೆ ಸ್ವಗಾಯಕಾನ್ ತ್ರಾತೀತಿ ಉತ್ಪತ್ತಿಯ ಗಾಯತ್ರಿ ನಾಮ. ಪರಮಾತ್ಮನ ಗಾಯತ್ರಿ ಅಂತ ಹೇಳೋದು ಯಾಕೆ ಅಂದರೆ ಅವನು ಸ್ವಗಾಯಕಾನ್ ತ್ರಾತಿ, ತ್ರಾಯಂತಂ ಗಾಯತೆ, ಗಾಯಂತಂ ತ್ರಾಯತೆ, ಯಸ್ಮಾತ್ ಗಾಯತ್ರಿ ತ ಮುದಾಹರ್ತಃ ಅಂತ ಮಾತಿದೆ. ಪರಮಾತ್ಮ ಯಾಕೆ ಗಾಯತ್ರಿ ಅಂತ ಅಂದರೆ ಯಾರು ತನ್ನನ್ನು ಗಾನ ಮಾಡ್ತಾರೋ ಅವರನ್ನು ರಕ್ಷಣೆ ಮಾಡ್ತಾನೆ ಎಂಬ ವ್ಯುತ್ಪತ್ತಿಯಿಂದ ಗಾಯತ್ರಿ ಶಬ್ದ ವಾಚ್ಯನಾಗಿ ಅನೇಕ ಛಂದಸ್ಸುಗಳಿವೆ. ತ್ರಿಷ್ಟುಪು, ಜಗತಿ ಮೊದಲಾದ ಛಂದಸ್ಸುಗಳಿಗಿಂತ ಆಧಿಕ್ಯ ಹೇತುತಯ ಗಾಯತ್ರಿ ಛಂದಸ್ಸಿನಲ್ಲಿದ್ದುಕೊಂಡು ಗಾಯತ್ರಿ ಶಬ್ದ ವಾಚ್ಯನಾಗಿದ್ದೇನೆ ಅಂತ ಇದರರ್ಥ. ಸ್ವಗಾಯಕಾನ್ ತ್ರಾತೀತಿ ವ್ಯುತ್ಪತ್ತಿಯ ಗಾಯತ್ರಿ ನಾಮ. ತನ್ನನ್ನು ಗಾನ ಮಾಡತಕ್ಕಂಥ ರಕ್ಷಣೆ ಮಾಡ್ತಾನೆ ಎಂಬ ಒಂದು ವ್ಯುತ್ಪತ್ತಿಯಿಂದ ಗಾಯತ್ರಿ ಶಬ್ದ ವಾಚ್ಯನಾಗಿ ತ್ರಿಷ್ಟುಭ ಜಗತ್ಯಾದಿ ಛಂದೋಭ್ಯ ಆಧಿಕ್ಯ ಹೇತುತೆಯ, ತ್ರಿಷ್ಟುಭ ಛಂದಸ್ಸು, ಜಗತಿ ಛಂದಸ್ಸು ಇವೆ ಮೊದಲಾದ ಛಂದಸ್ಸುಗಳಿಗಿಂತ ಆಧಿಕ್ಯ ಹೇತುತೆಯ ಇವೆಲ್ಲದಕ್ಕಿಂತ ಅಧಿಕವಾಗಿರುವಂಥದ್ದು ಗಾಯತ್ರಿ ಅಂತ ಆ ಗಾಯತ್ರಿ ಛಂದಸ್ಸಿನಲ್ಲಿ ಇರುವಂಥದ್ದು ನನ್ನ ವಿಭೂತಿ ರೂಪ ಅಂತ ಹೇಳ್ತಿದ್ದಾನೆ. ಮಾರ್ಗಾಣಾಂ ಮಾರ್ಗಶೀರ್ಷೋಹಂ, ಮಾರ್ಗಾಣಾಂ ಮಾರ್ಗಶೀರ್ಷನಾಮ ಮಾಸೇಭ್ಯ ಆಧಿಕ್ಯ ಹೇತುತಯ ಮಾರ್ಗಶೀರ್ಷ ಮಾಸಸ್ಥಃ. ಮಾರ್ಗಾಣಾಂ ಮಾರ್ಗಶೀರ್ಷ, ಮಾರ್ಗ ಅಂದರೆ ಏನು? ಮಾರ್ಗ ಅಂದರೆ ಮಾರ್ಗಗಳ ಮೂಲಕವಾಗಿ ಹೋಗತಕ್ಕಂಥವರು. ಮಾರ್ಗಾಣಾಂ ಶೀರ್ಷಮಿವ, ಮಾರ್ಗಾಣಾಂ ಶೀರ್ಷಮಿವ ಮಾರ್ಗಶೀರ್ಷ. ಈ ಶೀರ್ಷಸ್ಥಾನತ್ವಾತ್ ಮಾರ್ಗಶೀರ್ಷ ನಾಮ. ಶೀರ್ಷ ಅಂದರೆ ಶ್ರೇಷ್ಠ ಅಂತ, ಶೀರ್ಷ ಅಂದರೆ ಶಿರಸ್ಥಾನ, ಶಿರಸ್ಸು, ಶೀರ್ಷ ಅಂದರೆ ಶಿರಸ್ಥಾನದಲ್ಲಿರುವಂಥದ್ದು ಅಂತ. ಅಂದರೆ ಈ ಅರ್ಚರಾದಿ ಮಾರ್ಗಗಳ ಮೂಲಕವಾಗಿ ಕೊನೆಯಲ್ಲಿ ಇರುವಂಥದ್ದು, ಆ ಮಾರ್ಗಗಳ ಮೂಲಕವಾಗಿ ತಲುಪುವಂಥದ್ದು. ತಲುಪಬೇಕಾಗಿರತಕ್ಕಂತಹ ಕೊನೆಯ ಸ್ಥಾನವನ್ನು ತಲುಪಬೇಕಾದರೆ ಶಿರಸ್ಸಿನಾಗಿರುವಂಥದ್ದು ಈ ಮಾರ್ಗ ಅಂತ. ಅದಕ್ಕೋಸ್ಕರ ಮಾರ್ಗಶೀರ್ಷ ಅಂತ ಹೆಸರು. ಈ ಮಾಸಗಳಲ್ಲಿ ನಾನು ಮಾರ್ಗಶೀರ್ಷನಾಗಿದ್ದೇನೆ, ಮಾರ್ಗಶೀರ್ಷ ಮಾಸನಾಗಿದ್ದೇನೆ. ಅದರ್ಥ ಈ ಜೀವ ಉತ್ತಮ ಲೋಕಕ್ಕೆ ಹೋಗಬೇಕಾದರೆ ಅರ್ಚರಾದಿ ಮಾರ್ಗಗಳಲ್ಲಿ ಹೋಗಬೇಕಾಗತ್ತೆ. ಅರ್ಚರಾದಿ ಪಥ ಅಂತ ಬರ್ತದಲ್ಲ, ಪರಮಾತ್ಮನ ಸೇರಬೇಕಾದರೆ ಅರ್ಚರಾದಿ ಮಾರ್ಗಗಳಲ್ಲಿ ಹೋಗಬೇಕು. ಅಂತಹ ಮಾರ್ಗಗಳಲ್ಲಿ ಪರಮಾತ್ಮ ಶೀರ್ಷ ಸ್ಥಾನದಲ್ಲಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಮಾರ್ಗಶೀರ್ಷ ಅಂತ ಹೆಸರು.
ಮಾರ್ಗಾಣಾಂ ಅಂತಗತ್ವಾತ್ತು ಮಾರ್ಗಶೀರ್ಷಃ ಪ್ರಕೀರ್ತಿತಃ ಸೋಧ್ವನಃ ಪರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ ಅಂತ ಪ್ರಮಾಣವನ್ನು ಕೊಡ್ತಾರೆ. ಪರಮಾತ್ಮನ ಕಡೆಗೆ ಹೋಗಬೇಕಾದರೆ ಏನು ಅರ್ಚರಾದಿ ಮಾರ್ಗಗಳಿವೆ, ಆ ಮಾರ್ಗದಲ್ಲಿ ಶೀರ್ಷ ಸ್ಥಾನದಲ್ಲಿ ಅಂದರೆ ಶ್ರೇಷ್ಠ ಸ್ಥಾನ ಅಂತ ಆ ಸ್ಥಾನದಲ್ಲಿರೋ ಎಂಬ ಕಾರಣಕ್ಕೆ ಪರಮಾತ್ಮನಿಗೆ ಮಾರ್ಗಶೀರ್ಷ ಅಂತ ಹೆಸರು. ಮಾರ್ಗಶೀರ್ಷ ಶಬ್ದವಾಚ್ಯನಾಗಿ ಮಾರ್ಗಾಣಾಂ ಈ ಮಾರ್ಗಗಳು ಉಳಿದ ಮಾಸಗಳಿಗಿಂತ ಮಾರ್ಗಶೀರ್ಷಕ್ಕೆ ಶ್ರೇಷ್ಠತ್ವವನ್ನು ಕೊಡುತ್ತಾ ತನ್ಯಾಮಕನಾಗಿ ಅದರಲ್ಲಿ ವಾಸವಾಗಿದ್ದಾನೆ ಅಂತ ಅರ್ಥ. ಅಷ್ಟೇ ಹೊರತು ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ ಶ್ರೇಷ್ಠ ಅಂತ ಅರ್ಥ ಅಲ್ಲ, ಹಾಗೆ ತಿಳ್ಕೊಂಡಿದ್ದಾರೆ. ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ಆಧಿಕ್ಯ ತಂದುಕೊಡ್ಲಿಕ್ಕೋಸ್ಕರವಾಗಿ ಪರಮಾತ್ಮನ ಈ ವಿಭೂತಿ ರೂಪ ಇರುವುದು. ಮಾರ್ಗಾಣಾಂ ಶೀರ್ಷಮಿವ, ಅರ್ಚರಾದಿ ಮಾರ್ಗಗಳ ಕೊನೆಯಲ್ಲಿದ್ದು ಆ ಮಾರ್ಗಗಳ ಮೂಲಕವಾಗಿ ತಲುಪಬೇಕಾಗಿರತಕ್ಕಂತಹ ಕೊನೆಯ ಸ್ಥಾನವಾಗಿ ಶಿರಸ್ಸಿನಂತೆ ಇರುವುದರಿಂದ ಮಾರ್ಗಶೀರ್ಷ ಎಂಬ ಈ ಹೆಸರು ನನ್ನ ಈ ವಿಭೂತಿ ರೂಪಕ್ಕೆ ಇರುವಂಥದ್ದು. ಹೀಗೆ ಮಾರ್ಗಶೀರ್ಷ ಶಬ್ದವಾಚ್ಯನಾಗಿ ಎಲ್ಲ ಮಾಸಗಳ ಮಧ್ಯದಲ್ಲಿ ಉಳಿದ ಮಾಸಗಳಿಗಿಂತ ಮಾರ್ಗಶೀರ್ಷಕ್ಕೆ ಶ್ರೇಷ್ಠತ್ವವನ್ನು ಕೊಡುತ್ತಾ ತನ್ಯಾಮಕನಾಗಿ ಅದರಲ್ಲಿ ಇದ್ದೇನೆ ಅಂತ ಇದರ ಅಭಿಪ್ರಾಯ. ಮಾರ್ಗಾಣಾಂ ಶೀರ್ಷಸ್ಥಾನತ್ವಾತ್ ಮಾರ್ಗಶೀರ್ಷನಾಮ ಮಾಸೇಭ್ಯ ಆಧಿಕ್ಯ ಹೇತುತಯ, ಉಳಿದ ಮಾಸಗಳಿಗಿಂತ ಆಧಿಕ್ಯವನ್ನು ತಂದುಕೊಡುವ ಕಾರಣದಿಂದ ಮಾರ್ಗಶೀರ್ಷ ಮಾಸದಲ್ಲಿ ಇದ್ದವನಾಗಿ ಅದಕ್ಕೆ ಶ್ರೇಷ್ಠತೆಯನ್ನು ತಂದುಕೊಡ್ತಕ್ಕಂಥವನು ಅಂತ ಅರ್ಥ. ಇನ್ನು ಕುಸುಮಾಕರ ಋತೂನಾಂ ಕುಸುಮಾಕರ, ಋತುಗಳಲ್ಲಿ ನಾನು ಕುಸುಮಾಕರ. ಏನು ಕುಸುಮಾಕರ ಅಂದರೆ? ಕುಸುಮಾಕರ ಅಂದರೆ ವಸಂತ. ಕುಸುಮಾಕರ ಶಬ್ದವಾಚ್ಯನಾಗಿದ್ದಾನೆ ಪರಮಾತ್ಮ. ಹೇಗೆ? ಕುತ್ಸಿತಾಂ ಸುಷ್ಟುಭೂತಾಂ ಮಾಂ ಜ್ಞಾನಂ ಕರೋತಿತಿ ಕುಸುಮಾಕರ ನಾಮ. ಕು ಅಂದರೆ ಕುತ್ಸಿತ, ಸು ಅಂದರೆ ಸುಷ್ಟುಭೂತ, ಅಂತಹ ಮಾ ಕುತ್ಸಿತವಾದ ಸುಷ್ಟುಭೂತವಾಗಿರತಕ್ಕಂತಹ ಮ ಜ್ಞಾನ, ಇದನ್ನು ತಂದುಕೊಡ್ತಕ್ಕಂಥವನು ಎಂಬ ಕಾರಣದಿಂದ ಕುಸುಮಾಕರ ಅಂತ. ಕುತ್ಸಿತವಾಗಿರತಕ್ಕಂತಹ ಜ್ಞಾನವನ್ನು ದುಷ್ಟರಿಗೆ ತಂದುಕೊಡ್ತಾನೆ, ಒಳ್ಳೆಯ ಜ್ಞಾನವನ್ನು ಸಜ್ಜನರಿಗೆ ಕೊಡ್ತಾನೆ. ಆದ್ದರಿಂದ ಕುಮಾಂ ಸುಮಾಂ ಕರೋತೀತಿ ಕುಸುಮಾಕರ. ಕುಮಾಂ ಕುತ್ಸಿತವಾದ ಜ್ಞಾನ, ಸುಮಾಂ ಶ್ರೇಷ್ಠವಾಗಿರತಕ್ಕಂಥ ಜ್ಞಾನ, ಇವುಗಳನ್ನು ಕರೋತಿ ಉಂಟು ಮಾಡುವನೆಂಬ ಅರ್ಥದಲ್ಲಿ ಕುಸುಮಾಕರ. ಹೀಗೆ ಕುಸುಮಾಕರ ಶಬ್ದವಾಚ್ಯನಾಗಿ ವಸಂತಾದಿ ಋತುಗಳಲ್ಲಿ ವಸಂತ ಮಾಸದಲ್ಲಿ ಇದ್ದುಕೊಂಡು ಅದಕ್ಕೆ ಶ್ರೇಷ್ಠತೆಯನ್ನು ತಂದು ಕೊಡ್ತಾ ಇದ್ದೇನೆ. ಅನ್ಯ ಋತುಭ್ಯ ಆಧಿಕ್ಯ ಹೇತುನಾ, ಇತರ ಋತುಗಳಿಗಿಂತ ಆಧಿಕ್ಯ ವಸಂತ ಮಾಸದಲ್ಲಿ ಇರುವುದರಿಂದ ವಸಂತ ಋತುವಿನಲ್ಲಿ ಇದ್ದುಕೊಂಡು ಕುಸುಮಾಕರ ಶಬ್ದವಾಚ್ಯನಾಗಿ ತನ್ಯಾಮಕನಾಗಿ ಇದ್ದೇನೆ ಅಂತ ಇದರ ಅಭಿಪ್ರಾಯ. ಇನ್ನು ತನ್ನ ವಿಭೂತಿ ರೂಪಗಳನ್ನು ವಿವರಿಸ್ತಾ ಹೋಗ್ತಾನೆ. ಆ ಎಲ್ಲ ವಿಭೂತಿ ರೂಪಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.